ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಮಿಕ್ಸ್ ಹಿಟ್ಟುಗಳ ದೋಸೆ ಮಾಡ್ತಾಯಿದ್ದೀನಿ ನೋಡಿ. ಇದು ಮೆಕ್ಕೆಜೋಳ ಅಂತಾರಲ್ಲ, ಮೆಕ್ಕೆಜೋಳದ ಹಿಟ್ಟು. ಇದು ರಾಗಿ ಹಿಟ್ಟು, ಇದು ಜೋಳದ ಹಿಟ್ಟು, ಆಮೇಲೆ ಕೊತ್ತಂಬರಿ, ಇವೆಲ್ಲ ತರಕಾರಿ. ಇದು ಸೌತೆಕಾಯಿ, ಕೋಸು, ಹಸಿಮೆಣಸಿನ್ಕಾಯಿ 2, ಈರುಳ್ಳಿ 1, ಕ್ಯಾಪ್ಸಿಕಮ್ಮು ಅರ್ಧ, ಟೊಮಾಟೊ 1, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಈಗ ಹೇಗೆ ಮಾಡೋದನ್ನು ನೋಡೋಣ ಬನ್ನಿ. ಈಗ ಮೊದಲಿಗೆ ಮೆಕ್ಕೆಜೋಳ ಹಿಟ್ಟು ತೊಗೊಂಡಿದ್ದೀನಲ್ಲ, ಇಷ್ಟು ಇದರಿಂದ ಅರ್ಧ ಅಂದ್ಕೊಳ್ಳಿ. ಇದು ಆಮೇಲೆ ಇದು ಜೋಳದ ಹಿಟ್ಟಿದು, ಇದು ಈ ಬಟ್ಲಿ ಈ ಬಾಕ್ಸಿಂದ ಅರ್ಧ ಬಾಕ್ಸು. ನಂತರ ಇದರಿಂದ ಒಂದು ಜೋಳದ ಹಿಟ್ಟು ಆಗಲೇ ಹಾಕಿದ್ದದು, ರಾಗಿ ಹಿಟ್ಟು ಇದರಿಂದ ಹಾಕಿದ್ದು ಅರ್ಧ ರಾಗಿ ಹಿಟ್ಟು, ಇದು ಜೋಳದ ಹಿಟ್ಟು. ಈ 3 ಹಾಕಬೇಕು. ನಂತರ ನಾವು ಹಚ್ಚಿಟ್ಕೊಂಡಿರ್ತೀವಲ್ಲ ಎಲ್ಲ ತರಕಾರಿನ ಹಾಕಬೇಕು. ನೋಡಿ, ತರಕಾರಿ ಎಲ್ಲ ಹಾಕಿಕೊಳ್ಳಿ, ಎಷ್ಟು ಜಾಸ್ತಿ ಆಗಿಬಿಡುತ್ತೆ. ಇದಕ್ಕೆ ಅರ್ಧ ಗ್ಲಾಸ್ ನೀರು ತಗೊಳ್ಳೋಣ. ಒಂದು ಗ್ಲಾಸ್ ನೀರು. ನೋಡಿ, ಒಂದು ಗ್ಲಾಸ್ ನೀರು ತೊಗೊಂಡಿಟ್ಟಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಇದು ಒಂದು ಸ್ಪೂನ್ ಹಾಕ್ಕೊಳ್ಳೋಣ. ಬೇಕಂದರೆ ಮತ್ತೆ ಹಾಕ್ಕೋಬೋದು. ಇದು ಸ್ವಲ್ಪ ಬೇಕಿಂಗ್ ಪೌಡರ್, ಅಡುಗೆ ಸೋಡಾ, ಒಂದು ಸ್ವಲ್ಪ ಮೊಸರು ಹಾಕ್ಕೊಳ್ಳೋಣ, ಸ್ವಲ್ಪ ಆದರೆ ಸಾಕು. ಆಮೇಲೆ ಒಂದು ಗ್ಲಾಸ್ ನೀರು ಕಲಿಸಿರ್ತೀವಲ್ಲ, ಇದನ್ನೆಲ್ಲ ಹಾಕ್ಕೊಂಡು ಕಲಿಸ್ಕೋಬೇಕು. ಕಲಿಸ್ತೀನಿ ನೋಡಿ, ಎಲ್ಲ ಹಾಕಿ ಕಲಿಸ್ತೀನಿ ನೋಡಿ. ಇದೆಲ್ಲ ಕಲಿಸಿದ್ದೀನಿ. ಈಗ ಹೆಚ್ಚಿಟ್ಟಿರ್ತೀವಲ್ಲ ಕೊತ್ತಂಬರಿ ಎಲ್ಲ ಹಾಕಬೇಕು. ಇದಕ್ಕೆ ಹಾಕಿ ಕಲಿಸ್ಕೋಬೇಕು. ನೋಡಿ, ನೀರು ಕಡಿಮೆ ಅನಿಸ್ತಾ ಇದೆ. 1 ಗ್ಲಾಸ್ ಹಾಕಿದ್ದೆ, ಇನ್ನೂ ಅರ್ಧ ಗ್ಲಾಸ್ ಹಾಕ್ತೀನಿ. ನೋಡಿ, ಇಷ್ಟೇ ಹಿಟ್ಟಿಂದ ಇದರಲ್ಲಿ 2 ಅಥವಾ 3 ಜನ ಟಿಫನ್ ಮಾಡ್ಬೋದು. ಇದರಲ್ಲಿ ಸೇಮ್ ತರಕಾರಿ, ಜೋಳದ ಹಿಟ್ಟು, ಮೆಕ್ಕೆಜೋಳದ ಹಿಟ್ಟು, ರಾಗಿ ಹಿಟ್ಟು 3 ಒಂದೊಂದು ಚಿಕ್ಕ ಬಟ್ಟಲಲ್ಲಿ ಸಮ ಪ್ರಮಾಣದಲ್ಲಿ ತೊಗೊಳ್ಬೇಕಾದ್ರೆ. ನೋಡಿ, ಎಲ್ಲ ಕಲಿಸಿದ್ದೀನಿ. ಸ್ವಲ್ಪ ಮೊಸರು ಹಾಕ್ಕೊಬೇಕು, ಅಡುಗೆ ಉಪ್ಪು, ಆಮೇಲೆ ಅಡುಗೆ ಸೋಡಾ ಹಾಕ್ಕೊಬೇಕು. ಎಲ್ಲ ಹಾಕಿ ಕಲಿಸಿದ್ದೀನಿ. ಈಗ ಒಂದು 10 ನಿಮಿಷ ಮುಚ್ಚಿಟ್ಟಿರಬೇಕು. ಆಗಲೇ ಒಲೆ ಮೇಲೆ ದೋಸೆ ಹಂಚಿ ರೆಡಿ ಮಾಡಿದ್ದೀನಿ. ಒಂದು 10 ನಿಮಿಷ ಆಗಿ ದೋಸೆ ಮಾಡೋಣ. ಇದಕ್ಕೆ ಕೊಬ್ಬರಿ ಚಟ್ನಿ ಮಾಡ್ಕೊತಾ ಇದ್ದೀನಿ. ದೋಸೆಗೆ ಇದು ನೆನೆ ಇಟ್ಟಿದ್ದೀನಿ. ನೋಡಿ, ಇದಕ್ಕೆ 3 ಹಸಿಮೆಣಸಿನಕಾಯಿ ಚಟ್ನಿಗೆ ಸ್ವಲ್ಪ ಆಯಿಲ್ ಹಾಕಿ ಈಗ ನೋಡಿ, ಹಸಿಮೆಣಸಿನಕಾಯಿ ಹುರಿತಾ ಇದ್ದೀನಿ. ಈ ಕಡೆ ಮಿಕ್ಸಿ ರೆಡಿ ಮಾಡಿದ್ದೀನಿ, ಹಾಕಬೇಕು. ನೋಡಿ, ಚಟ್ನಿಗೆ ಎಲ್ಲ ರೆಡಿ ಮಾಡಿದ್ದೀನಿ. ಹಸಿಮೆಣಸಿನಕಾಯಿ ಹುರ್ಕೊಬೇಕು, ಇಲ್ಲಾಂದರೆ ಹೊಟ್ಟೆ ನೋವು ಬರುತ್ತೆ. ಅದಕ್ಕೋಸ್ಕರ ಹಸಿಮೆಣಸಿನಕಾಯಿ ಹುರಿದು ಹಾಕಬೇಕು. ಫ್ರೈ ಮಾಡಿ ಎಣ್ಣೆಯಲ್ಲಿ ಕೊಬ್ಬರಿ ಹಾಕ್ತಾಯಿದ್ದೀನಿ. ಈಗ ಹೊರಗಡೆ ಹಾಕ್ತಾಯಿದ್ದೀನಿ. ಚಿಕ್ಕ ಬಟ್ಲು ಆದರೆ ಸಾಕು. ಹೊರಗಡೆ ಒಂದು ಅರ್ಧ ಕೊಬ್ಬರಿ ಬಟ್ಲು ಆದರೆ ಸಾಕು. ಜೀರಿಗೆ ಹಾಕಬೇಕು. ಜೀರಿಗೆ ಕಾರಣ ಹಾಕಿಲ್ಲ ನಾನು. ಕರಿಬೇವು, ಜೀರಿಗೆ ಹಾಕ್ಬೋದು. ಬೆಳ್ಳುಳ್ಳಿ ಹಾಕ್ಬೋದು. ಹೆಸರು ನೋಡಿ, 4 ಹೆಸರು ಬೆಳ್ಳುಳ್ಳಿ ಹಾಕ್ತೀನಿ, ಸಾಕು. ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇದು ಸ್ವಲ್ಪ ತಣ್ಣಗಾಗಿದೆ. ಈಗ ಸ್ವಲ್ಪ ನೀರು ಹಾಕೋಣ. ಈಗ ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಗ್ಲಾಸ್ ಹಾಕಬೇಕು. ಈಗ ನೋಡಿ, ಚಟ್ನಿ ರೆಡಿಯಾಗಿದೆ. ಇದನ್ನು ಒಂದು ಬೌಲ್ಗೆ ತೆಗೆಯೋಣ. ನೋಡಿ, ಇದು ಬೌಲ್ಗೆ ತೆಗೆಯೋಣ. ಚಟ್ನಿ ರೆಡಿಯಾಗಿದೆ ನೋಡಿ. ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ. ನೀರು ಸೇರಿಸ್ಕೊಂಡು ನೋಡಿ, ಚಟ್ನಿ ರೆಡಿಯಾಗಿದೆ. ನೋಡಿ, ನಮ್ಮ ಚಟ್ನಿ ರೆಡಿಯಾಗಿದೆ. ಬೇಕಂದರೆ ಇದು ಕುಕ್ಕರ್ನೇ ಕೊಡ್ಬೋದು, ಇಲ್ಲಾಂದರೆ ಹಾಗೇನೇ ಸರ್ವ್ ಮಾಡಿಕೊಂಡು ಟಿಫನ್ ಮಾಡ್ಬೋದು. ನಾನೇನು ಇದಕ್ಕೆ ಒಗ್ಗರಣೆ ಕೊಟ್ಟಿಲ್ಲ. ನೋಡಿ, ಈ ಚಟ್ನಿಗೆ ನಿಂಬೆ ಹಣ್ಣು ಇಡ್ತೀನಿ, ಸಾಕು. ಜಾಸ್ತಿ ಒಂದು ಹಾಕಿದರೆ ಜಾಸ್ತಿ ಆಗಿಬಿಡುತ್ತೆ. ಅರ್ಧ ನಿಂಬೆ ಹಣ್ಣು ಹಾಕಬೇಕು, ಸಾಕು. ನೋಡಿ, ಚಟ್ನಿ ಎಷ್ಟು ಮಾಡಿ ರೆಡಿಯಾಗಿದೆ. ಚಟ್ನಿಗೆ ಪ್ಲೇಟು ಮುಚ್ಚಿಡೋಣ. ಮುಚ್ಚಿ ಇಟ್ಟಿರ್ತೀನಿ ಈ ಕಡೆ. ಈಗ ದೋಸೆ ಹಂಚಿಟ್ಟಿದ್ದೀನಿ ನೋಡಿ. ಈಗ ದೋಸೆ ಹಿಟ್ಟು ಒಂದು 15 ನಿಮಿಷ ನೆಂದಿದೆ. ಈಗ ದೋಸೆ ಹಾಕೋಣ. ನೋಡಿ, ಎಲ್ಲ ತರಕಾರಿ ಹಾಕಿರೋದ್ರಿಂದ ರಿಚ್ ಫುಡ್ ಆಗಿದೆ ನೋಡಿ. ಇದು
ತರಕಾರಿ ತಿನ್ನೋದು ಒಳ್ಳೆಯದು. ಈ ಥರ ದೋಸೆ ಮಾಡಿಕೊಂಡ್ರೆ ಜಾಸ್ತಿ ಖರ್ಚು ಇಲ್ಲ, ಏನಿಲ್ಲ. ನಾವು ಹೋಟೆಲಲ್ಲಿ ಹೋಗಿ 150 ರುಪೀಸು 100 ರುಪೀಸು ಕೊಟ್ಟು ಒಂದು ದೋಸೆ ತಿನ್ಬರ್ತೀವಿ. ಇಲ್ಲಿ ನಾವು ಮನಸ್ಫೂರ್ತಿಯಾಗಿ ಒಂದು 2-3 ದೋಸೆ ತಿನ್ಬೋದು. ಎಷ್ಟು ಚೆನ್ನಾಗಿದೆ ನೋಡಿ. ಗ್ಯಾಸ್ ಕಾಯ್ತಾ ಇದೆ. ಇದು ಹಿಟ್ಟನ್ನು ರೆಡಿ ಆಗಿದೆ. ಒಂದು 15 ನಿಮಿಷ ಅಂದರೆ ಸಾಕು. ಇದು ನಾಗಲೇ ಕಲಸಿಟ್ಟಿದ್ದೆನಲ್ಲ. ಈಗ ಸ್ವಲ್ಪ ಹಂಚು ಕಾಯಿಲಿ, ಕಾದ್ಮೇಲೆ ದೋಸೆ ಹಾಕ್ತೀನಿ ನೋಡಿ. ಹಂಚು ಕಾಯ್ತಾ ಇದೆ. ಕಾದ್ಮೇಲೆ ಇದಕ್ಕೆ ಹಂಚಿಗೆ ಎಣ್ಣೆ ಹಚ್ಚಬೇಕು ನೋಡಿ. ಚೆನ್ನಾಗಿ ಎಣ್ಣೆ ಹಚ್ಚಬೇಕು. ಮೊದಲು ಚಿಕ್ಕದು ಹಾಕಬೇಕು ದೋಸೆ. ಸುಮ್ಮನೆ ಅದು ಹಂಚ್ಕಾಯಿ ಇದೆ ಇಲ್ಲ ನೋಡೋಕ್ಕೆ. ಕಾವಿದೆ, ಹಂಚು ಕಾವಿದೆ. ಈಗ ಎಣ್ಣೆ ಹಚ್ಚಿದ್ದೀನಿ ನೋಡಿ. ಈಗ ದೋಸೆ ಹಾಕ್ತೀನಿ. ಚಿಕ್ಕದಾಗಿ ಹಾಕಿದ್ದೀನಿ ನೋಡಿ. ಇದಕ್ಕೆ ಮೇಲೆ ಒಂದು ಸ್ವಲ್ಪ ಆಯಿಲ್ ಹಾಕಬೇಕು ನೋಡಿ. ದೋಸೆ ಸ್ವಲ್ಪ ಸುಡಬೇಕು, ಚೆನ್ನಾಗಿ ಕಾಣಿಸ್ತಾ ಇದೆ. ಇದಕ್ಕೆ ಒಂದು ಚಿಕ್ಕ ಕಪ್ಪಿಂದ ಒಂದು ಮೆಕ್ಕೆಜೋಳದ ಹಿಟ್ಟು, 1 ಕಪ್ಪು ರಾಗಿ ಹಿಟ್ಟು, 1 ಕಪ್ಪು ಜೋಳದ ಹಿಟ್ಟು, ಆಮೇಲೆ ತರಕಾರಿ ಎಲ್ಲ ಹಾಕಿ ಹೇಳಿದಂಗೆ ಕಲಸಿ ಒಂದು 10 ನಿಮಿಷ ಅಥವಾ 15 ನಿಮಿಷ ನೆನೆಸಿ ಮಾಡಬೇಕು. ತುಂಬ ಚೆನ್ನಾಗಿರುತ್ತೆ ದೋಸೆ, ತುಂಬ ಟೇಸ್ಟಿಯಾಗಿಯೂ ಇರುತ್ತೆ. ನೋಡಿ ಇದು ದೋಸೆ ಇದು ಹಾಕ್ತಿದ್ದೀನಿ ನೋಡಿ. ಹಾಕಿದ್ದೀನಿ ನೋಡಿ. ಚಿಕ್ಕದಾಗಿ ಹಾಕಿದ್ದೀನಿ ನಾನು. ಇನ್ನೂ 1-2 ದೋಸೆ ಹಾಗೆ ಹಾಕಬೇಕು. ಆಮೇಲೆ ಚೆನ್ನಾಗಿ ಬರ್ತಾರೆ. ಅಗಲಾಗಿ ಮಾಡಿದ್ರು ಕೂಡ ಬರುತ್ತೆ. ಆಮೇಲೆ ಈಗ ಮೊದಲು ಚಿಕ್ಕದಾಗಿ ಹಾಕಬೇಕು. ದೋಸೆ ಎಲ್ಲ ಆಗಿದೆ. ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕ್ತೀನಿ. ತುಪ್ಪ ಹಾಕೋದ್ರಿಂದ ತುಂಬ ಟೇಸ್ಟ್ ಬರುತ್ತೆ. ಬೆಣ್ಣೆ ಕೂಡ ಹಾಕ್ಕೋಬೋದು ನೀವು. ಚಟ್ನಿ ನೋಡಿ. ದೋಸೆ ತೆಗೆಯೋ ಸಮಯ ಸುಟ್ಟಿದೆ ಚೆನ್ನಾಗಿ. ಸ್ವಲ್ಪ ಸುಡಬೇಕು ನೋಡಿ. ಇನ್ನೊಂದು ದೋಸೆ ಹಾಕಿದ್ದೀನಿ. ಈಗ ಸ್ವಲ್ಪ ದೊಡ್ಡ ದೋಸೆ ಹಾಕಿದ್ದೀನಿ ನೋಡಿ. ಸುಡ್ತಾ ಇದೆ ನೋಡಿ. ಈಗ ತಿರುವು ಹಾಕಿದ್ದೀನಿ. ಒಂದು ಕಡೆ ಸುಟ್ಟಿದೆ, ನೆಕ್ಸ್ಟ್ ಇನ್ನೊಂದು ಕಡೆ. ಇದಕ್ಕೆ ಮೇಲೆ ಸ್ವಲ್ಪ ತುಪ್ಪ ಹಾಕಿದ್ದೀನಿ. ತಿನ್ನೋಕ್ಕೆ ಟೇಸ್ಟ್ ಬರುತ್ತೆ ತುಪ್ಪ ಹಾಕಿದರೆ ನೋಡಿ. ದೋಸೆ ತೆಗೆದಿದ್ದೀನಿ ನೋಡಿ. ಎಷ್ಟು ಚೆನ್ನಾಗಾಗಿದೆ. ತುಪ್ಪ ಹಾಕಿರೋದ್ರಿಂದ ಕಲರ್ ನೋಡಿ ಎಷ್ಟು ಕೆಂಪಗೆ ಬಂದಿದೆ. ನನಗಂತೂ ತುಂಬ ಟೆಂಪ್ಟ್ ಆಗ್ತಾಯಿದೆ ತಿನ್ನಬೇಕೀಗ ಅಂತ. ಎಷ್ಟು ಚೆನ್ನಾಗಾಗಿದೆ ಅಂದರೆ ತುಂಬ ಚೆನ್ನಾಗಿದೆ. ಈಗ ನೋಡಿ ಇನ್ನೊಂದು ದೋಸೆ ರೆಡಿಯಾಗಿದೆ ನೋಡಿ. ತುಂಬ ಚೆನ್ನಾಗಿರುತ್ತೆ. 2 ದೋಸೆ ಚಿಕ್ಕದು ಹಾಕಬೇಕು, ಆಮೇಲೆ ದೊಡ್ಡ ಹಾಕ್ಕೋಬೋದು ನಾವು. ಚೆನ್ನಾಗಿರುತ್ತೆ. ಚೆನ್ನಾಗಿ ಬೆಂದಮೇಲೆ ತಿರುಗಿ ಹಾಕಬೇಕು. ಚೆನ್ನಾಗಿ ಕುಟ್ಮೇಲೆ ತಿರುಗಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ನೋಡಿ. ಆಮೇಲೆ ಸ್ವಲ್ಪ ತುಪ್ಪ ಹಾಕ್ತೀನಿ. ಹೀಗೆ ತುಪ್ಪ ಹಾಕಿ ತಿನ್ನೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ದೋಸೆ ನೋಡಿ. ಈಗ ದೋಸೆ ರೆಡಿಯಾಗಿದೆ. ಗ್ಯಾಸ್ ಆಫ್ ಮಾಡ್ಕೊತೀನಿ. ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ. 2 ದೋಸೆ, ಚಟ್ನಿ, ಈ ಕೆಂಪು ಚಟ್ನಿ ಎಲ್ಲ ತಿಂದುಬಿಟ್ರೆ ತುಂಬ ಹೊಟ್ಟೆ ಫುಲ್ ಆಗಿಬಿಡುತ್ತೆ.
ನೋಡಿ ದೋಸೆ ಚಟ್ನಿ, ಇದು ಕೆಂಪು ಚಟ್ನಿ ನೋಡಿ. ಇದು ತುಂಬ ಚೆನ್ನಾಗಿದೆ. ಎಲ್ಲ ತರಕಾರಿ ಎಲ್ಲ ಹಾಕಿ ಎಲ್ಲ ಹಿಟ್ಟುಗಳನ್ನು ಹಾಕಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನೋಡೋಣ. ಸೂಪರ್ ಆಗಿದೆ. ನೀವು ಮಾಡಿ ನೋಡಿ, ಕಾಮೆಂಟ್ ಮಾಡಿ, ನನ್ನ ಚಾನಲ್ನ ಹಾಗೆ ಸಬ್ಸ್ಕ್ರೈಬ್ ಮಾಡ್ತಾಯಿರಿ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ. ಎಲ್ಲ ತರಕಾರಿ ಹಾಕಿದ್ದೀವಲ್ಲ, ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಮಾಡಿ ನೋಡಿ. ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು. ನನ್ನ ಚಾನಲ್ನ ಹಾಗೆ ಸಬ್ಸ್ಕ್ರೈಬ್ ಮಾಡ್ತಾಯಿರಿ.